ಹರೇ ಶ್ರೀನಿವಾಸ. ಅಧಿಕ ಮಾಸದ 20ನೇ ದಿನದ ಪಾರಾಯಣ ಹಾಗೂ ಯಥಾಮತಿಯ ಅರ್ಥಾನುವಾದವನ್ನು ಈಗ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಮನವೇ ಮೊದಲಾದ ಇಂದ್ರಿಯಗಳೊಳಗನಿಲ ದೇವನು ಶುಚಿಯೆನಿಸಿಕೊಂಡರ ವರತ ನೆಲೆಸಿಪ್ಪ ಶುಚಿಶಬ್ದೋತನೆಂದೆನಿಸಿ ತನುವಿನೊಳಗಿಪ್ಪನು ಸದಾ ವಾಮನ ವೃಷಿಕೇಶಾಖ್ಯ ರೂಪದಲನುಭವಕ್ಕೆ ತಂದೀವ ವಿಶೇಷ ಸುಖವ ಜೀವರಿಗೆ. ಇದು ಧ್ಯಾನ ಪ್ರಕ್ರಿಯಾ ಸಂಧಿಯ 11ನೇ ನುಡಿ. ಕಾರಕ ಉಪನಿಷತ್ತಿನ 2ನೇ ಸ್ತೋತ್ರವನ್ನು ಆಧರಿಸಿ ಈ ಒಂದು ನುಡಿಯ ರಚನೆ ಆಗಿದೆ ಅಂತ ಹೇಳ್ಬೋದು. ಈ ಕಿರು ಹೊತ್ತಿಗೆಯಲ್ಲಿ ಇದನ್ನು 20ನೇ ನುಡಿಯನ್ನಾಗಿ ತಗೊಂಡಿದ್ದಾರೆ. ಮನವೇ ಮೊದಲಾದ ಇಂದ್ರಿಯಗಳು ಅಂತಿದ್ದಾರೆ. ಮನವೇ ಅಂದರೆ ಮನಸ್ಸು, ಮೊದಲಾದ ಇಂದ್ರಿಯಗಳು ಅಂದರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ಮನವೇ ಮೊದಲಾದ ಇಂದ್ರಿಯಗಳೊಳಗೆ ಇವುಗಳೊಳಗೆ ಅನಿಲ ದೇವರು ಅಂದರೆ ಸಾಕ್ಷಾತ್ ವಾಯುದೇವರು ಶುಚಿಯೆನಿಸಿಕೊಂಡ ಅನವರತ ನೆಲೆಸಿಪ್ಪ ಶುಚಿಶಬ್ದೋತನೆಂದೆನಿಸಿ ಅಂತಿದ್ದಾರೆ. ಅಂದರೆ ಶುಚಿಶಬ್ದೋತ ಇದನ್ನು ಮೊದಲು ಬಿಡಿಸ್ಕೊಳ್ಳೋಣ. ಶುಚಿ ಹಾಗೂ ಶುಚಿಶತ್ ಮತ್ತು ಹೋತ ಈ 3 ಹೆಸರುಗಳಿಂದ ಅನವರತ ನೆಲೆಸಿಪ್ಪ ಅಂದರೆ ಎಡಬಿಡದೆ ನೆಲೆಸಿದ್ದಾನೆ. ಹೇಗೆ ಅಂದರೆ ಮನಸ್ಸಿನಲ್ಲಿ ಶುಚಿ ನಾಮಕರಾಗಿ, ಪಂಚ ಜ್ಞಾನೇಂದ್ರಿಯಗಳಲ್ಲಿ ಶುಚಿಶತ್ ನಾಮಕರಾಗಿ, ಪಂಚ ಕರ್ಮೇಂದ್ರಿಯಗಳಲ್ಲಿ ಹೋತ ನಾಮಕರಾಗಿ ಅನಿಲ ದೇವರು ಅಂದರೆ ಸಾಕ್ಷಾತ್ ವಾಯುದೇವರು ಅನವರತ ಅಂದರೆ ಎಡಬಿಡದೆ ಸದಾಕಾಲ ನೆಲೆಸಿ ತನುವಿನೊಳಗಿಪ್ಪನು ಸದಾ ವಾಮನ ವೃಷಿಕೇಶಾಖ್ಯದ ರೂಪದಲ್ಲಿ ಅಂತಿದ್ದಾರೆ. ಅಂದರೆ ತನು ಅಂದರೆ ದೇಹದೊಳಗೆ ವಾಮನ ರೂಪಿ ಪರಮಾತ್ಮ ಸದಾಕಾಲದಲ್ಲಿ ಇದ್ದು ಋಷಿಕೇಶಾಖ್ಯ ರೂಪದಲ್ಲಿ ಅಂತಿದ್ದಾರೆ. ಅಂದರೆ ಅನುಭವಕ್ಕೆ ತಂದಿರೋ ವಿಶೇಷ ಸುಖವ ಜೀವರಿಗೆ ಅಂತಿದ್ದಾರೆ. ವಿಶೇಷ ಸುಖಗಳು ಅಂತಂದರೆ ಇಂದ್ರಿಯಗಳಿಂದ ನಾವೇನು ಸುಖ ಪಡ್ತೀವಿ ಅದನ್ನು ವಿಶೇಷ ಸುಖ, ಐಹಿಕಾದ ಸುಖಗಳು ಅಂತ ಹೇಳ್ತಿದ್ದಾರೆ ದಾಸರರು. ವಿಷಯ ಅಂದರೆ ಐಹಿಕ ಸಾಂಸಾರಿಕ ಸುಖಗಳನ್ನು ವಿಶೇಷ ಸುಖ ಅಂತಿದ್ದಾರೆ. ಅಂದರೆ ಇಂದ್ರಿಯಗಳು ಅಂದರೆ ಕಣ್ಣು, ಕಿವಿ, ಈ ರೀತಿ ಕಣ್ಣಿನಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ಕೈಯಿಂದ ಮುಟ್ತೀವಿ, ಶ್ರವಣ, ನಯನ, ಗ್ರಹಣತ್ವ, ಗ್ರಸಗಳಿಂದ ನಾವೇನೇನು ಸುಖಗಳನ್ನು ಅನುಭವಿಸ್ತೀವೋ ಅದನ್ನು ದಾಸರರು ವಿಶೇಷ ಸುಖ ಅಂತಿದ್ದಾರೆ. ಈ ಇಂದ್ರಿಯಗಳಿಗೆ ವೃಷಿಕಪಗಳು ಅಂತಾರೆ. ಹಾಗಾಗಿ ಇಂದ್ರಿಯಗಳಿಗೆ ಒಡೆಯರಾದ ಶ್ರೀಹರಿಯನ್ನು ವೃಷಿಕೇಶ ಅಂತ ದಾಸರರು ಸಂಬೋಧನೆ ಮಾಡಿದ್ದಾರೆ. ಹಾಗಾಗಿ ವೃಷಿಕೇಶ ಎಂಬ ಹೆಸರಿನ ರೂಪದಿಂದ ವಿಶೇಷ ಸುಖಗಳನ್ನು ಅಂದರೆ ಕಣ್ಣಿಂದ ನೋಡೋ ಸುಖ, ಕೈಯಿಂದ ಮುಟ್ಟೋ ಸುಖ, ಕಿವಿಯಿಂದ ಕೇಳೋ ಸುಖ, ಈ ರೀತಿಯಾದ ಸುಖಗಳನ್ನು, ಆ ರೀತಿಯ ಸುಖದ ಅನುಭವವನ್ನು ಜೀವರಿಗೆ ತಂದು ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಈ ಒಂದು ನುಡಿಯಲ್ಲಿ ದಾಸರರು ನಮ್ಮೊಳಗೆ ಪ್ರಾಣದೇವರು ಇದ್ದು ಯಾವ ರೀತಿಯಾದ ಉಪಕಾರವನ್ನು ಮಾಡ್ತಾರೆ ಅನ್ನೋದನ್ನು ಈ ರೀತಿಯಾಗಿ ಸಂಕ್ಷಿಪ್ತವಾಗಿ ಅಷ್ಟೇ ಸ್ಫುಟವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಈ ದಿನದ ಯಥಾಮತಿಯ ಭಾವಾನುವಾದವನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.